ಹಾಯ್ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್. ಇವತ್ತು ಪ್ರಾಪರಾಗಿ ಮೇಕಪ್ ಹೇಗೆ ಮಾಡೋದು, ನಾನು ಈ ಫಂಕ್ಷನ್ಸ್ಗೆ ಇದಕ್ಕೆಲ್ಲ ಹೇಗೆ ಮೇಕಪ್ ಮಾಡ್ಕೋತೀನಿ ಅಂತ ಕಂಪ್ಲೀಟ್ ವಿಡಿಯೋ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್. ಓಕೆ, ಇವತ್ತು ಒಂದು ವೆಕೇಶನ್ ಇದೆ, ತುಂಬ ದೊಡ್ಡ ದಿನ ಅಂತಲೇ ಹೇಳ್ಬೋದು ನಮಗೆ. ಸೊ ಅದಕ್ಕೆ ಸ್ಪೆಷಲಾಗಿ ರೆಡಿ ಆಗೋಣ ಅಂತ ಕೂತಿದ್ದೀನಿ. ಸೊ ಇಷ್ಟು ದಿನ ಸ್ವಲ್ಪ ಸ್ವಲ್ಪ ಮೇಕಪ್ ಹೇಗೆ ಮಾಡೋದು, ಸಿಂಪಲ್ ಲುಕ್ ಹೇಗೆ ಮಾಡೋದು ಅಂತ ತೋರಿಸ್ತಿದೆ. ಬಟ್ ಇವತ್ತು ಪ್ರಾಪರಾಗಿ ಹೇಗೆ ಮೇಕಪ್ ಮಾಡ್ಕೊಳ್ಳೋದು, ನಾನು ಹೇಗೆ ಮೇಕಪ್ ಮಾಡ್ಕೊಳ್ತೀನಿ ಅದನ್ನು ನಿಮ್ಮ ಮುಂದೆ ತೋರಿಸೋಣ ಅಂತ ಬಂದಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಕಂಟಿನ್ಯೂಸ್ ಆಗಿ ನೋಡಿ. ಫಸ್ಟು ಇವಾಗ ಸ್ನಾನ ಎಲ್ಲ ಮುಗಿಸಿ ಬಂದಿರೋದ್ರಿಂದ ಹ್ಯಾಂಡ್ಸು ಫುಲ್ ಬಾಡಿ ಎಲ್ಲ ಡ್ರೈ ಆಗೋಗಿದೆ. ಫಸ್ಟು ಮಾಯ್ಶ್ಚರೈಸ್ ಮಾಡ್ಕೊಂಬಿಡೋಣ. ಫಸ್ಟು ಕೈ ಅಂತೂ ಮುಟ್ಟಕ್ಕೆ ಆಗ್ತಿಲ್ಲ. ಸೊ ಫಸ್ಟು ಹ್ಯಾಂಡ್ಸ್ಗೆ ಲೆಗ್ಸ್ಗೆಲ್ಲ ಮಾಯ್ಶ್ಚರೈಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಈ ಚಳಿಗಾಲದಲ್ಲಂತೂ ಯಪ್ಪ, ಕೈ ಕಾಲು ಮುಖ ತುಟಿ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಡ್ರೈ ಆಗ್ತಾ ಇರುತ್ತೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿತಾ ಇರಿ, ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಬಾಡಿನಾಗಲಿ ನಿಮ್ಮ ಫೇಸ್ನಾಗಲಿ ಮಾಯ್ಶ್ಚರ್ ಮಾಡ್ತಾನೆ ಇರಿ. ಸೊ ಆವಾಗ ನಮಗೆ ಏಜ್ ಆಗ್ತಾ ರಿಂಕಲ್ಸ್ ಬರೋದಾಗಲಿ ಸ್ಕಿನ್ ಪ್ರಾಬ್ಲಮ್ಸ್ ಬರೋದಾಗಲಿ ಅದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಇವಾಗ ಫಸ್ಟು ನಾನು ಐಬ್ರೋಸ್ ಮಾಡ್ಕೋತೀನಿ, ಯಾಕಂದರೆ ಸ್ವಲ್ಪ ಒಂದು 15 ಡೇಸ್ ಮೇಲಾಯಿತು ಮಾಡಿಕೊಂಡು. ಸೊ ಹೇಗಿದ್ರು ಇವತ್ತು ಒಂದು ಸ್ಪೆಷಲ್ ಡೇ ಆಗಿರೋದ್ರಿಂದ ಮೇಕಪ್ ಮಾಡ್ಕೊಳ್ತಾ ಇದ್ದೀನಲ್ಲ. ಸೊ ಫಸ್ಟು ಐಬ್ರೋ ಮಾಡ್ಕೊಬಿಡೋಣ. ಫಸ್ಟು ಸ್ವಲ್ಪ ಫಸ್ಟು ನಾನು ಲಿಪ್ ಬಾಮ್ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಅಷ್ಟರಲ್ಲಿ ಲಿಪ್ಸು ಸ್ವಲ್ಪ ಮಾಯ್ಶ್ಚರ್ ಆಗಿರುತ್ತೆ ನಾನು ಮೇಕಪ್ ಮಾಡ್ಕೊಳ್ಳೋ ಅಷ್ಟರಲ್ಲಿ. ನೆಕ್ಸ್ಟು ಸ್ವಲ್ಪ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಫೇಸಿಗೆ ನಾನು ಸುಮ್ಮನೆ ಎಕ್ಸಸ್ ರಿಮೂವ್ ಮಾಡ್ಕೋತಾ ಇದ್ದೀನಿ ಅಷ್ಟೇ, ತುಂಬ ಏನು ಬೆಳೆದಿಲ್ಲ. ಸ್ವಲ್ಪ ಎಕ್ಸಸ್ನ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ರೇಸರ್ನ ಕ್ಲೀನ್ ಮಾಡಿಕೊಂಡು ಈ ಥರ ರೇಸರ್ ಸ್ವಲ್ಪ ಜಿಗ್ಸಾಗಿರೋದನ್ನು ತೊಗೊಳ್ಳಿ, ಇವಾಗ ನೀಟಾಗಿ ಬರುತ್ತೆ. ಐಬ್ರೋನ ಮಾಡ್ಕೋಬೇಕಾದ್ರೆ ತುಂಬ ಅಂದರೆ ತುಂಬಾ ಹುಷಾರಾಗಿರಬೇಕು. 100ಅಲ್ಲಿ 200% ಮೈಯೆಲ್ಲ ಕಣ್ಣಾಗಿರಬೇಕು. ಒಂದು ಹೇರ್ ಹೋಯ್ತು ಅಂದರೆ ಇಡೀ ಐಬ್ರೋ ಶೇಪೇ ಕೆಟ್ಟೋಗುತ್ತೆ, ಆವಾಗ ಫೇಸ್ನ ಕೂಡ ನೋಡೋಕ್ಕಾಗಲ್ಲ. ಇರೋ ಶೇಪ್ಗೆ ಸ್ವಲ್ಪ ಲೈಟಾಗಿ ಶೇಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಎಕ್ಸಸ್ ಮಾತ್ರ ತೆಗಿತಾ ಇದ್ದೀನಿ. ಈ ಐಬ್ರೋಸ್ದು ಕಂಪ್ಲೀಟ್ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಯಾರೆಲ್ಲ ಇನ್ನೂ ನೋಡಿಲ್ಲ ಹೋಗಿ ಒಂದ್ಸಲಿ ಚೆಕ್ ಮಾಡಿ ನೋಡ್ಕೊಂಡು ಈಸಿಯಾಗಿ ಮನೇಲೇ ಹೇಗೆ ಐಬ್ರೋಸ್ ಮಾಡ್ಕೊಳ್ಳೋದು ಅಂತ. ಅಂದರೆ ಫೇಸು ಡ್ರೈ ಇದ್ದಾಗ ನೀವು ಹೇರ್ ರಿಮೂವ್ ಮಾಡಿದ್ರೆ ನಿಜವಾಗ್ಲೂ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ಹಾಗಾಗಿ ಮಾಯ್ಶ್ಚರ್ ಮಾಡಿಕೊಂಡೆ ನೀವು ಐಬ್ರೋಸ್ ಮಾಡ್ಕೋಬೇಕಾಗುತ್ತೆ. ಓಕೆ, ಕೆಳಗಡೆ ಏನು ಎಕ್ಸಸ್ ಇರುತ್ತೆ ಅದನ್ನೆಲ್ಲ ಪ್ಲಕ್ಕರಿಂದ ರಿಮೂವ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಇಲ್ಲಿ ಒಂದು 2 ಹೇರ್ ಅಷ್ಟೇ ಎಕ್ಸಸ್ ಬಂದಿದೆ, ಅದನ್ನು ಚಿಕ್ಕ ಸಿಸರಿಂದ ರಿಮೂವ್ ಕಟ್ ಮಾಡ್ಕೋತಾ ಇದ್ದೀನಿ. ಹುಷಾರಾಗಿ ನೋಡ್ಕೊಂಡು ಮಾಡಿ, ಇಲ್ಲ ಶೇಪೇ ಕೆಟ್ಟೋಗುತ್ತೆ. ಓಕೆ, ಐಬ್ರೋಸ್ ಡನ್. ಇವಾಗ ನಾನು ಅಪ್ಪರ್ ಲಿಪ್ ಮಾಡ್ಕೋತಾ ಇದ್ದೀನಿ. ಅಪ್ಪರ್ ಲಿಪ್ಗೆ ಈ ಮಿಷಿನ್ನ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಅಪ್ಪರ್ ಲಿಪ್ ಕೂಡ ಆಗಿದೆ. ಸೊ ಇವಾಗ ಫೇಸ್ ವಾಶ್ ಮಾಡಿಕೊಂಡು ಇಲ್ಲ ಫೇಸ್ನ ಕ್ಲೀನಾಗಿ ವೈಪ್ ಮಾಡಿಕೊಂಡು ನೆಕ್ಸ್ಟ್ ನಮ್ಮದೇನು ಮೇಕಪ್ ಪ್ರೋಸೆಸ್ ಇದೆ ಅದನ್ನು ಮಾಡ್ಕೊಳ್ಳೋಣ ಸ್ಟೆಪ್ ಬೈ ಸ್ಟೆಪ್ಪು. ಓಕೆ, ಫಸ್ಟು ನಾನು ಇವಾಗ
ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪಾಂಡ್ಸ್ ಅವ್ರದ್ದು ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಇದು ಸ್ಟಿಕ್ಕಿ ಆಗೋಲ್ಲ, ಆಯಿಲಿ ಆಗೋಲ್ಲ. ಸೊ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಬೇಸ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಮೇಕಪ್ ಅಷ್ಟೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಅಷ್ಟೇ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಯಾವುದೇ ರೀತಿ ಕ್ರ್ಯಾಕಿ ಆಗೋಲ್ಲ, ಯಾವುದೇ ರೀತಿ ನಿಮಗೆ ಮೇಕಪ್ಪು ಒಂಥರ ಕಚ್ಚಿಪಿಚ್ಚಿ ಅನಿಸಲ್ಲ. ಫೇಸ್ಗೆ ಏನೇನು ಅಪ್ಲೈ ಮಾಡ್ತೀವೋ ಕಿವಿಗೆ, ಕತ್ತಿಗೆ ಎಲ್ಲ ಈವನಾಗಿ ಅಪ್ಲೈ ಮಾಡ್ಕೋಬೇಕು. ಆವಾಗ ಎಲ್ಲ ಒಂದೇ ಕಲರು ಈವನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಫೇಸೇ ಒಂದು ಕಲರು, ಕಿವಿನೇ ಒಂದು ಕಲರು, ಕತ್ತೆ ಒಂದು ಕಲರ್ ಆಗೋಗುತ್ತೆ. ಸೊ ಅವಾಗ ಚೆನ್ನಾಗಿ ಕಾಣಿಸಲ್ಲ. ಸೊ ಚೆನ್ನಾಗಿ ಮಾಯ್ಶ್ಚರ್ ಮಾಡಾದಮೇಲೆ ನೆಕ್ಸ್ಟು ಪ್ರೈಮರ್. ನಾನು ಇವಾಗ ಯಾವುದೇ ರೀತಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿಲ್ಲ. ಸೊ ಬೇಸಿಗೆಗಾಲ ಇಲ್ಲ ನಿಮ್ಗೆ ಸನ್ಸ್ಕ್ರೀನ್ ಮಸ್ಟ್ ಯೂಸ್ ಮಾಡ್ತೀವಿ ಅಂದರೆ ನೆಕ್ಸ್ಟ್ ಸ್ಟೆಪ್ಪು ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ರೆನಿ ಅವ್ರದ್ದು ಈ ಥರ ಜೆಲ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಪ್ರೈಮರು ರಿಂಕಲ್ಸ್ ಕಾಣಿಸ್ತಾ ಇದೆಯಲ್ಲ ಇಲ್ಲಿ, ಬಟ್ ಈ ಪ್ರೈಮರ್ ಹಚ್ಚಿದ್ಮೇಲೆ ಎಷ್ಟು ಸ್ಮೂತ್ ಆಗುತ್ತೆ ಗೊತ್ತಾ ನೋಡಿ. ಸೊ ಯಾರಿಗೆಲ್ಲ ರಿಂಕಲ್ಸ್ ಇದೆ, ಯಾರಿಗೆಲ್ಲ ಪೋರ್ ಜಾಸ್ತಿ ಇದೆ, ಸೊ ಅಂಥವ್ರು ಈ ಪ್ರೈಮರ್ನ ಯೂಸ್ ಮಾಡಿ. ರೆನಿ ಅವ್ರದ್ದು ತುಂಬಾ ಚೆನ್ನಾಗಿದೆ. ಇದು ಯಾವುದೇ ರೀತಿ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ, ನಾನು ಪರ್ಸ್ನಲ್ ಯೂಸ್ ಮಾಡಿರೋದ್ರಿಂದ ನಂಗೆ ತುಂಬಾ ಚೆನ್ನಾಗಿ ಹೊಂದಿದೆ, ಫೀಲ್ ತುಂಬಾ ಚೆನ್ನಾಗಿ ಕೊಟ್ಟಿದೆ. ಹಾಗಾಗಿ ಇದನ್ನು ನಾನು ಸಜೆಸ್ಟ್ ಮಾಡ್ತಾ ಇದ್ದೇನೆ. ಆಗಲೇ ಹೇಳ್ದಂಗೆ ಬೇಸು ತುಂಬಾ ಮುಖ್ಯ ಮೇಕಪ್ಗೆ. ಸಿಂಪಲ್ ಮೇಕಪ್ ಆದರೆ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ, ಬಟ್ ಇದು ಸ್ವಲ್ಪ ಹೆವಿ ಮೇಕಪ್ಪು, ಬ್ರೈಡಲ್ ಮೇಕಪ್ ಥರ ಆಗಿರೋದ್ರಿಂದ ಓಕೆ. ಇವಾಗ ಪ್ರೈಮರ್ ಆಗಿದೆ. ದೇವ್ರ ದಯೆಯಿಂದ ನನಗೆ ಯಾವುದೇ ರೀತಿ ಡಾರ್ಕ್ ಸರ್ಕಲ್ ಆಗಲಿ, ಡಾರ್ಕ್ ಸ್ಪಾಟ್ಸ್ ಆಗಲಿ ಇಲ್ಲ. ಸೊ ಆ ಥರ ಇರೋರು ಏನು ಕನ್ಸಿಲರ್ ಯೂಸ್ ಮಾಡಬೇಕು. ಬಟ್ ನಾನಿವಾಗ ಡೈರೆಕ್ಟು ಫೌಂಡೇಶನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನಿಲ್ಲಿ ಕೆ ಬ್ಯೂಟಿ ಅವ್ರದ್ದು ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಫೌಂಡೇಶನ್ ಬ್ರಷಿಂದ ಚೆನ್ನಾಗಿ ಫೇಸ್ಗೆ ನೀಟಾಗಿ ಒಂದೇ ಲೆವೆಲಲ್ಲಿ ಬರೋ ಥರ ಬ್ಲೆಂಡ್ ಮಾಡ್ಕೋಬೇಕು. ನಾನಿಲ್ಲಿ ಫ್ಯಾನ್ ಹಾಕಿರೋದ್ರಿಂದ ಬೇಗ ಡ್ರೈ ಆಗುತ್ತೇನೋ ಅನ್ನೋ ಭಯ. ಆ ಥರ ಡ್ರೈ ಆದರೂ ನೋ ಪ್ರಾಬ್ಲಮ್. ಈ ಸೆಟ್ಟಿಂಗ್ ಸ್ಪ್ರೇ ಬರುತ್ತಲ್ಲ, ಸೊ ಅದನ್ನು ಸ್ಪ್ರೇ ಮಾಡಿಕೊಂಡು ಬ್ಲೆಂಡ್ ಮಾಡಿಕೊಂಡ್ರೆ ಯಾವಾಗಲೂ ನಿಮಗೆ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಆಗಲೇ ಹೇಳ್ದಂಗೆ ಫೇಸ್ಗೆ ಏನೇನು ಅಪ್ಲೈ ಮಾಡ್ತೀವೋ ಕಿವಿಗೂ ಕತ್ತಿಗೂ ಸೇಮ್ ಅಪ್ಲೈ ಮಾಡಬೇಕಾಗುತ್ತೆ. ನೀವು ಫೇಸ್ಗೆ ಯಾವುದೇ ರೀತಿ ಬ್ರಷ್ ಆಗಲಿ, ಸ್ಪಾಂಜ್ ಆಗಲಿ ನೀವು ನೀಟಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಫೇಸು ಡ್ಯಾಮೇಜ್ ಆಗುತ್ತೆ. ಸೊ ಇವಾಗ ಕತ್ತು, ಕಿವಿ, ಮುಖ ಎಲ್ಲ ಆಯಿತು. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಡಿಫ್ರೆನ್ಸ್ ಇದೆ ಅಂತ. ಓಕೆ, ಇವಾಗೆಲ್ಲ ಕರೆಕ್ಟಾಗಿ ಕೂತಿದೆ. ಇವಾಗ ಪೌಡರಲ್ಲಿ ಸೆಟ್ ಮಾಡಿಬಿಡೋಣ. ಅಂದರೆ ಕಾಂಪ್ಯಾಕ್ಟ್ ಹಾಕ್ಕೋತಾ ಇದ್ದೀನಿ. ಇದು ಅಷ್ಟೇ, ನಾನು ಕೆ ಬ್ಯೂಟಿ ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ, ನಾನು ಹೆವಿ ಇಷ್ಟ ಆಗಲ್ಲ ನನಗೆ. ಸೊ ಇದು ಚಳಿಗಾಲ ಆಗಿರೋದ್ರಿಂದ ಫೇಸ್ ತುಂಬ ಡ್ರೈ ಆಗುತ್ತೆ. ಆ್ಯಕ್ಚುಲಿ ಹೇರು ಟೈ ಮಾಡಬೇಕಿತ್ತು ನಾನು, ಬಟ್ ಸ್ನಾನ ಮಾಡಿರೋದ್ರಿಂದ ಹೇರ್ ತುಂಬ ವೆಟ್ಟಿದೆ. ಸೊ ಇವಾಗ ಗಂಟೆ ಹಾಕಿದ್ರೆ ಮತ್ತೆ ನಾನು ಹೇರ್ ಸ್ಟೈಲ್ ಮಾಡ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಆರ್ಲಿ ಅಂತ ಹೀಗೆ ಬಿಟ್ಟಿದ್ದೀನಿ. ಸೊ ಇವಾಗ ಫೇಸ್ ಆಲ್ಮೋಸ್ಟ್ ಡನ್ ಆಗಿದೆ. ಇವಾಗ ನೆಕ್ಸ್ಟು ನಾನು ಐ ಮೇಕಪ್ ಮಾಡ್ಕೊಬಿಡ್ತೀನಿ. ಸೊ ಈ ಪ್ಯಾಲೆಟ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಯೆಲ್ಲೋ ಕಲರ್ ಡ್ರೆಸ್ ಹಾಕ್ತಾ ಇರೋದ್ರಿಂದ ಯೆಲ್ಲೋ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಸ್ಗೆ ಫಸ್ಟು ನಾನು ಲೈಟ್ ಬ್ರೌನ್ ಕಲರ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಲೈಟ್ ಬ್ರೌನ್. ಸೊ ನೆಕ್ಸ್ಟ್ ನಾನಿಲ್ಲಿ ಓಕೆ
ಲೈಟ್ ಎಲ್ಲ ತೊಗೋತಲ್ಲ, ನಾನು ಡಾರ್ಕ್ ಎಲ್ಲ ತೊಗೋತಾ ಇದ್ದೀನಿ. ಲೈಟ್ ಎಲ್ಲ ಒಂದು ಸ್ವಲ್ಪ ಪೌಡರಿಶ್ ಆಗೋಗುತ್ತೆ. ಸೊ ಇದ್ರ ಮೇಲೆ ನಾನು ಶಿಮ್ಮರ್ನ ಯೂಸ್ ಮಾಡ್ತಾ ಇದ್ದೀನಿ ಲೈಟಾಗಿ. ಎಷ್ಟು ಸ್ಮೂತಾಗಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಸಿಂಪಲ್ ಆಗಿ. ಸೊ ಇವಾಗ ಐ ಶ್ಯಾಡೋ ಕೂಡ ಆಯಿತು. ಇದು ಆ್ಯಕ್ಚುಲಿ ಬ್ರಷಿಂದ ಮಾಡಬೇಕು, ಬಟ್ ನನಗೆ ಕೈಯೇ ಸ್ವಲ್ಪ ಕಂಫರ್ಟ್ ಇರೋದ್ರಿಂದ ನಾನು ಬ್ರಷ್ ಯೂಸ್ ಮಾಡಲಿಲ್ಲ. ನೆಕ್ಸ್ಟ್ ನಾನು ನನ್ನ ಫೇವ್ರೆಟ್ ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ. ಮೇಕಪ್ಪಲ್ಲಿ ನನ್ನ ಮೋಸ್ಟ್ ಫೇವ್ರೇಟ್ ಅಂದರೆ ಕಾಜಲ್ಲು. ನನಗೆ ಲಿಪ್ಸ್ಟಿಕ್ಕು ಕಾಜಲ್ ಇವೆ ಎರಡು ಇದ್ದರೆ ಸಾಕು, ಯಾವುದೇ ರೀತಿ ಮೇಕಪ್ ಐಟಮ್ಸ್ ಬೇಡ ಅನಿಸುತ್ತೆ. ಸೊ ಇವಾಗ ಕಾಜಲ್ ಇದು ಅಷ್ಟೇ ಕೆ ಬ್ಯೂಟಿದೆ, ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನಿಜ ತುಂಬಾ ಚೆನ್ನಾಗಿದೆ ಇದು ಪ್ರಾಡಕ್ಟು. ನಾನು ಸ್ವಲ್ಪ ತಿಕ್ಕಾಗಿ ಅಪ್ಲೈ ಮಾಡ್ತೀನಿ. ಓಕೆ, ಇವಾಗ ಕಾಜಲ್ ಕೂಡ ಆಗಿದೆ. ನೆಕ್ಸ್ಟು ಲೈನರ್ ಯೂಸ್ ಮಾಡ್ತಾಯಿದ್ದೀನಿ. ಸಾರಿ, ಇವತ್ತು ನಾನು ಲಿಕ್ವಿಡ್ ಲೈನರ್ನ ಯೂಸ್ ಮಾಡ್ತಿಲ್ಲ. ಒಂದು ಹ್ಯಾಕ್ ಮಾಡೋಣ ಅಂದ್ಬಿಟ್ಟು ನಾನು ಬ್ರೌನ್ ಕಲರ್ದು ಕಾಜಲ್ ತೊಗೊಂಡಿದ್ದೀನಿ. ಸೊ ಇದನ್ನು ಲೈನರ್ ಥರ ಬರ್ಕೋತಾ ಇದ್ದೀನಿ. ಸೊ ಐಲೈನರ್ ಹಚ್ಕೊಂಡಾದ್ಮೇಲೆ ಸ್ವಲ್ಪ ಶೇಡ್ ಮಾಡ್ಕೊಬಿಡೋಣ. ಒಂಥರ ಸ್ಮೋಕಿ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಅದೇ ರೀತಿ ವಿಂಗ್ ಕೂಡ ಬರ್ದಿಲ್ಲ ನಾನು, ಸಾಕು ಇಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಬ್ಲ್ಯಾಕ್ ಲೈನರ್ ತುಂಬ ಇಷ್ಟ ನನಗೆ, ಬಟ್ ಇವಾಗ ನನ್ನ ಡ್ರೆಸ್ಗೆ ಸ್ವಲ್ಪ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ಮಾಡಿಕೊಂಡೆ. ನೆಕ್ಸ್ಟು ಮಸ್ಕರ. ಇದು ಫಾರೆವರ್ 52ದು, ತುಂಬಾ ಹೆವಿ ಲುಕ್ ಕೊಡುತ್ತೆ ಲ್ಯಾಶಸ್ಗೆ, ಸಖತ್ತಾಗಿದೆ ಮಾತ್ರ. ಯಾವುದೇ ಪ್ರಾಡಕ್ಟ್ನ ಯೂಸ್ ಮಾಡಬೇಕಾದ್ರೂ ಸ್ವಲ್ಪ ಶೇಕ್ ಮಾಡಿ, ಸ್ವಲ್ಪ ಹೀಟ್ ಮಾಡ್ಕೊಳ್ಳೋದ್ರಿಂದ ಪ್ರಾಡಕ್ಟ್ ಚೆನ್ನಾಗಿ ಅಪ್ಲೈ ಆಗುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿ ಬರುತ್ತೆ. ನೋಡಿ ಇದೆಯಲ್ಲ, ಒಂದೇ ಪಂಪ್ ಪಟ 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 ಪಟಪ್ಪ. ನೋಡಿ ಫೋನ್ ನೋಡ್ಕೊಂಡು ಮೇಕಪ್ ಮಾಡ್ಕೊತೀನಿ ಅಂದರೆ ಈ ಥರ ಎಡ್ವೆಟ್ ಆಗ್ತಾ ಇರುತ್ತೆ. ಬಟ್ ನೀಟಾಗಿ ರಿಮೂವ್ ಮಾಡ್ಕೊಳ್ಳಿ, ಯಾಕೆಂದರೆ ಫೌಂಡೇಶನ್ನು ಎಲ್ಲ ಹೊರಟೋಗುತ್ತೆ. ಹಾಗೆ ಕವರ್ ಮಾಡ್ಕೊಬಿಡ್ಬೇಕು. ತುಂಬ ತಿಕ್ಕಿ ಎಲ್ಲ ಅಳ್ಸೋಕೆ ಹೋಗಬೇಡಿ. ಸಿಂಪಲಾಗಿ ಅಷ್ಟು ಜಾಗ ಮಾತ್ರ ರಿಮೂವ್ ಮಾಡಿದ್ರೆ ಆರಾಮಾಗಿ ರಿಮೂವ್ ಆಗುತ್ತೆ. ಕಾಣಿಸ್ತಿದೆಯಾ? ಈ ಐಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಲ್ಯಾಶಸ್ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಆರ್ಟಿಫಿಷಿಯಲ್ ಹಾಕ್ದಂಗೆ ಇದೆ. ಬಟ್ ಇದು ನಂದು ನ್ಯಾಚುರಲ್ಲು ಲ್ಯಾಶಸ್. ಎಷ್ಟು ಮುದ್ದ ಕಾಣಿಸ್ತಿದೆಲ್ಲ ಐಸು ನಂದು. ನಿಮ್ಗೊಂದು ಸೀಕ್ರೆಟ್ ಗೊತ್ತಾ? ನಮ್ಮ ಯಜಮಾನ್ರನ್ನ ಮೊನ್ನೆ ನನ್ನ ಫೇಸಲ್ಲಿ ನಿಮಗೆ ಏನು ಇಷ್ಟ ಅಂತ ಕೇಳಿದಾಗ ಅವ್ರು ಪಟ್ ಅಂತ ಹೇಳಿದ್ದು ನಂಗೆ ಕಣ್ಣು ಅಂತ. ನಂಗೆ ತುಂಬ ಖುಷಿ ಆಯಿತು. ಸೊ ಅವ್ರಿಗೆ ಇಷ್ಟವಾಗಿರೋ ಈ ಕಣ್ಣು ಇನ್ನೂ ಸ್ಪೆಷಲ್ಲಾಗಿ ರೆಡಿ ಮಾಡಿದ್ದೀನಿ. ನೋಡೋಣ ಅವ್ರ ಮೇಕಪ್ ಆದಮೇಲೆ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಸೊ ಇವಾಗ ಆಲ್ಮೋಸ್ಟ್ ಐ ಮೇಕಪ್, ಫೇಸ್ ಮೇಕಪ್ ಎಲ್ಲ ಮುಗ್ದಿದೆ. ಐಬ್ರೋಸ್ನ ಸ್ವಲ್ಪ ಶೇಪ್ ಕೊಟ್ಕೊಬಿಡೋಣ. ಐಬ್ರೋಸು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಏನು ತಿಂದಿದ್ರು ಇಲ್ಲ ಏನು ನೋಡಿದ್ರು ಗೊತ್ತಿಲ್ಲ, ನನಗೆ ಕೂದಲು, ಐಬ್ರೋ, ಐ ಲ್ಯಾಶಸ್ಸು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನೇನು ಜಾಸ್ತಿ ಐಬ್ರೋ ಪೆನ್ಸಿಲ್ಸ್ ಯೂಸ್ ಮಾಡೋಕ್ಕೋಗಲ್ಲ. ಇದು ಸ್ವಲ್ಪ ಸ್ವಲ್ಪ ಇಲ್ಲಿ ಕಟ್ಟಿರೋದ್ರಿಂದ ಅದನ್ನು ಫಿಲ್ ಮಾಡಿಕೊಂಡೆ. ವಿಡಿಯೋ ಲಾಂಗ್ ಅನ್ನಿಸ್ಬೋದು, ಬೋರ್ ಆಗ್ಬೋದು, ಬಟ್ ಕಂಪ್ಲೀಟಾಗಿ ವಿಡಿಯೋ ಬೇಕು ಅಂದರೆ ಕಂಪ್ಲೀಟ್ ಮೇಕಪ್ ಹೇಗಾಗುತ್ತೆ ಅಂತ ನೋಡಬೇಕು ಅಂದರೆ ಸ್ಕಿಪ್ ಮಾಡಿದೆ ನೋಡಿ, ಇಲ್ಲ 2xಗೆ ಹಾಕೊಂಡು ನೋಡಿ, ಅವಾಗ ನಿಮ್ಗೆ ಸರಿ ಹೋಗುತ್ತೆ. ಬಟ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆ, ಇವಾಗ ಐಬ್ರೋಸ್ ಎಲ್ಲ ಆಯಿತು. ನೆಕ್ಸ್ಟು ನಾನು ಬ್ಲಷ್ ಅಪ್ಲೈ ಮಾಡ್ಕೊಡ್ತೀನಿ. ಅಲ್ಲಪ್ಪ ಬ್ಲಷು ಆ್ಯಕ್ಚುಲಿ ಪೌಡರ್ ಬ್ಲಷ್ ಯೂಸ್ ಮಾಡಬೇಕಿತ್ತು. ಇವಾಗ
ಅಮ್ಮ ನನ್ನ ಐ ಶಾಡೋ. ಬಟ್ ಇವಾಗ ನಾನು ಕ್ರೀಮ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ. ರೆಸ್ಟ್ರಿಕ್ಟ್ ಶೇಡ್, ಸ್ವಲ್ಪ ಆರೆಂಜಿಶ್ ಬರುತ್ತೆ. ಅಂದರೆ ಕಾಂಪ್ಯಾಕ್ಟು ಫೌಂಡೇಶನು ಎಲ್ಲ ಹಚ್ಚಿರೋದ್ರಿಂದ ಎಲ್ಲ ಒಂದೇ ಥರ ಬೂದು ಕಾಣಿಸುತ್ತೆ. ಸೊ ಚೀಕ್ ಸ್ವಲ್ಪ ಪಿಂಕಿಶು ಇಲ್ಲ ಸ್ವಲ್ಪ ನಮ್ಮ ಫೇಸ್ಗೆ ತಕ್ಕಂಗೆ ಕಲರ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಓಕೆ, ನೆಕ್ಸ್ಟ್ ನಾನು ಹೈಲೈಟರ್ನ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಲೈಟಾಗಿ ಅಪ್ಲೈ ಮಾಡ್ತೀನಿ. ಹೈಲೈಟರ್ದು ಒಂದು ಇದೇನೆಂದರೆ, ಈ ಐಬ್ರೋಸ್ ಇದೆಯಲ್ಲ, ಈ ಸ್ಪೇಸ್ ಇದೆಯಲ್ಲ, ಇಲ್ಲಿ ಅಪ್ಲೈ ಮಾಡೋದ್ರಿಂದ ಐಬ್ರೋಸ್ಗೆ ಶೇಪ್ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಸ್ವಲ್ಪ ನೋಡ್ತಿರ್ಬೋದು ನೀವೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನಿಮ್ಗೆ ಎಲ್ಲೆಲ್ಲಿ ಹೈಲೈಟಾಗಿ ಕಾಣಿಸ್ಬೇಕು ಅಂಥ ಕಡೆ ಎಲ್ಲ ನೋಡಿ. ಮೂಗು ಇವಾಗ ಈ ಥರ ಇದೆಲ್ಲ, ಸ್ವಲ್ಪ ಹೈಲೈಟಿಂಗ್ ಹಚ್ಚಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಲಿಪ್ಸ್ಟಿಕ್ ಆದಮೇಲೆ ಇಲ್ಲಿ ಸ್ವಲ್ಪ ಲಿಪ್ಸ್ ಮೇಲೆ ಹಚ್ಚೋದ್ರಿಂದ ಅದು ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ನೆಕ್ಸ್ಟ್ ಫೈನಲ್ ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ಮತ್ತು ಲಿಪ್ಸ್ಟಿಕ್ಕಲ್ಲೂ ಒಂದು ಹ್ಯಾಕ್ ಹೇಳ್ತೀನಿ, 2 ಬ್ಲೆಂಡ್ ಮಾಡಿ ಅಪ್ಲೈ ಮಾಡ್ತೀನಿ, ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ. ಒಂದು ಈ ವೈನ್ ಕಲರ್, ಡಾರ್ಕ್ ಗ್ರೇಪ್ ವೈನ್ ಕಲರು. ಸೊ ಇದು ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಅಂತಲೇ ಹೇಳ್ಬೋದು. ಲ್ಯಾಕ್ಮಿ ಅವ್ರದ್ದು ಅಬ್ಸಲ್ಯೂಟು. ಎಷ್ಟು ಮಾಯ್ಶ್ಚರ್ ಆಗಿರುತ್ತೆ ಗೊತ್ತಾ ಲಿಪ್ಸು. ಅದು ಈ ಸೀಸನ್ಗಂತೂ ತುಂಬಾ ಚೆನ್ನಾಗಿರುತ್ತೆ, ಯಾಕೆಂದರೆ ತುಂಬ ಕ್ರ್ಯಾಕಿ ಆಗ್ತಾ ಇರುತ್ತೆ ಲಿಪ್ಸು. ಹಾಗಾಗಿ ಇದು ಹಾಕೋದ್ರಿಂದ ನೋಡಿ ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ನಾನು ಆಗಲೇ ಹಚ್ಚಿದ್ದಿದ್ದು ಲಿಪ್ ಬಾಮ್ನ ರಿಮೂವ್ ಮಾಡ್ಕೊತಿದ್ದೀನಿ. ಸೊ ಇಲ್ಲಿ ಹಚ್ಕೊಂಡ್ರೆ ಆಮೇಲೆ ಮೂತಿ ಹೆಂಗೆಂಗೋ ಹೋಗೋಗುತ್ತೆ. ಸೊ ಹಾಗಾಗಿ ಇಲ್ಲೇ ಹಚ್ಕೊತೀನಿ ನೀಟಾಗಿ. ನೋಡ್ತಾ ಇದ್ದೀರಾ? ಸೊ ಇವಾಗ ಇದು ಈ ಕಲರ್ ಇದೆನಾ, ಸೊ ನಾನಿವತ್ತು ಸ್ವಲ್ಪ ಮಿಕ್ಸ್ ಮ್ಯಾಚ್ ಮಾಡೋಣ ಅಂದ್ಬಿಟ್ಟು ಈ ಲಿಪ್ಸ್ಟಿಕ್ ಜೊತೆಗೆ ಈ ಮೆರೂನ್ ಕಲರ್ದು, ಅಂದರೆ ಬೀಟ್ರೂಟ್ ಮೆರೂನ್ ಕಲರ್ದು ಸ್ವಲ್ಪ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಕಲರು. ಓಕೆ, ಫೈನಲ್ ಆಗಿ ಲಿಪ್ಸ್ಗೆ ಟಚಪ್ ಕೊಟ್ಬಿಡೋಣ. ಎಲ್ಲಿಟ್ಟೆ? ಲಿಪ್ ಲೈನರಿಂದ. ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ, ಫಸ್ಟು ಲಿಪ್ ಲೈನರ್ ಹಚ್ಚಿ ಆಮೇಲೆ ಲಿಪ್ಸ್ಟಿಕ್ ಹಚ್ತಾರೆ. ಬಟ್ ನಾನು ಫಸ್ಟು ಲಿಪ್ಸ್ಟಿಕ್ ಹಚ್ಚಿ ಆಮೇಲೆ ಲಿಪ್ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ಕಾಣಿಸ್ತಾ ಇಲ್ವಾ? ಓಕೆ, ಫಿನಿಶ್. ಸೊ ಫ್ಯಾನ್ಸಿಯಾಗಿ ಹೋಗೋರು ಇಷ್ಟಕ್ಕೆ ಬಂದ್ ಮಾಡಿ ಸೆಟ್ಟಿಂಗ್ ಸ್ಪ್ರೇ ಮಾಡಿಕೊಂಡು ಹೊರಡ್ಬೋದು. ಬಟ್ ನಾನು ಇವತ್ತು ಸ್ವಲ್ಪ ಇಂಡೋ ವೆಸ್ಟ್ರನ್ ಡ್ರೆಸ್ ಯೂಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಇನ್ನೂ ಕೆಲಸ ಇದೆ ನನಗೆ. ಏನಪ್ಪ ಅಂದರೆ ಸ್ಟಿಕ್ಕರ್ ಇಟ್ಕೋಬೇಕು. ನಾನಿವತ್ತು ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡ್ತಾ ಇರೋದ್ರಿಂದ ಯೆಲ್ಲೋ ಕಲರ್ ಸ್ಟಿಕ್ಕರ್ನ ಓಕೆ, ನಂದು ಮೇಕಪ್ ಎಲ್ಲ ಮುಗ್ದಿದೆ. ಸೊ ನಾನು ಫಸ್ಟೇ ಹೇಳಬೇಕಿತ್ತು, ಮರ್ತೋದೆ. ಸ್ನಾನ ಆದ ತಕ್ಷಣ ಎಲ್ಲರೂ ಅಂಡರ್ ಆರ್ಮ್ ರೋಲನ್ನು ಯೂಸ್ ಮಾಡಿ, ಸೆಕೆಗಾಲ ಆಗಿರ್ಬೋದು, ಚಳಿಗಾಲ ಆಗಿರ್ಬೋದು, ಮಳೆಗಾಲ ಆಗಿರ್ಬೋದು, ಇಲ್ಲ ನೀವು ಸ್ವೆಟ್ ಆಗಲಿ ಆಗದೇ ಇರಲಿ,
ಈ ರೋಲನ್ನು ಯೂಸ್ ಮಾಡಲೇಬೇಕು, ಯಾಕಂದರೆ ಇದೊಂದು ಬೇಸಿಕ್ ನಾಲೆಡ್ಜ್, ಏನಂತಾರೆ ಬೇಸಿಕ್ ಕಾಮನ್ ಸೆನ್ಸ್ ಅಂತ. ಸೊ ನೀವು ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಗೊಬ್ಬೊಡಿತಿದ್ರೆ ಯಾವುದೇ ರೀತಿ ಪ್ರಯೋಜನ ಇರೋಲ್ಲ. ಸೊ ಹಾಗಾಗಿ ರೋಲನ್ನು ಮರೀದಿರ ಎಲ್ಲರೂ ಅಪ್ಲೈ ಮಾಡ್ಕೊಂಡು, ನೀವು ಎಷ್ಟೇ ಪರ್ಫ್ಯೂಮ್ ಹೊಡೆದ್ರೂ ಕೂಡ ಅಂಡರ್ ಆರ್ಮ್ ಸ್ಮೆಲ್ ಹೊಡಿತಾ ಇದ್ದರೆ ಅದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ರೋಲನ್ನು ಮರೀದಿರ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ಮೇಕಪ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀನಿ. ನನಗಂತೂ ತುಂಬಾ ಇಷ್ಟ ಆಯಿತು. ಹೌದು, ಹೇಳೋದೇ ಬರ್ತಿತ್ತು, ತುಂಬ ವರ್ಷ ಆದಮೇಲೆ ಪಾಪು ಆದಮೇಲೆ ಸೀಮಂತದಲ್ಲಿ ಹಚ್ಚಿದ್ದು ನಾನು ಲಾಸ್ಟ್ ನೈಲ್ ಪಾಲಿಶ್ ಅಂದರೆ, ಅವಾಗಿಂದ ಇವಾಗ ಹಚ್ಚಿದ್ದೀನಿ. ತುಂಬಾ ಖುಷಿ ಆಗ್ತಿದೆ ನನ್ನ ನೈಲ್ಸ್ನ ನೋಡಿ. ನೇವಿ ಬ್ಲೂ ಕಲರ್ ಹಚ್ಚಿದ್ದೀನಿ. ಸೊ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ನೋಡಿ, ಮೇಕಪ್ ಮಾಡಿ ಎದೊಳೋ ಅಷ್ಟರಲ್ಲಿ ಎಷ್ಟು ಗಜಿಬಿಜಿ ಆಗಿದೆ. ಎಷ್ಟೆಲ್ಲ ಮೇಕಪ್ನ ನಾನು ಯೂಸ್ ಮಾಡಿದ್ದೀನಿ, ಮೇಕಪ್ ಐಟಮ್ಸ್ನ. ಸೊ ಇದನ್ನು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಓಡಿ ಬರ್ತೆ, ವೆಯ್ಟ್ ಮಾಡಿ. ಓಕೆ, ಇವತ್ತು ನಾನು ಈ 3 ಪೀಸ್ ಸೆಟ್ನ ಯೂಸ್ ಮಾಡ್ತಾಯಿದ್ದೀನಿ. ಇದರ ಒಂದು ಕ್ರಾಪ್ ಟಾಪು, ಪ್ಲಾಜೋ ಪ್ಯಾಂಟ್, ಅಂದರೆ ಇದು ಸ್ಕರ್ಟ್ ಥರ ಕಾಣಿಸುತ್ತೆ ಹಾಕ್ಕೊಂಡ್ರೆ. ಸೊ ದೊಡ್ಡ ಪ್ಲಾಜೋ ಪ್ಯಾಂಟು, ಜೊತೆಗೆ ಇದು ದುಪ್ಪಟ್ಟದಲ್ಲೇ ಕೋಟ್ ಥರ ಕೊಟ್ಟಿದ್ದಾರೆ, ಯುನೀಕ್ ಆಗಿದೆ. ಸೊ ಅದಕ್ಕೆ ಇಂಡೋ ವೆಸ್ಟರ್ನ್ ಅನ್ನಿಸ್ತು ನನಗೆ ನೋಡಿ. ಸೊ ಇದನ್ನು ವೇರ್ ಮಾಡಿಕೊಂಡು ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಇದು ನಾನು ಮೀಶೋಯಿಂದ ಬೈ ಮಾಡಿದ್ದು. ಇದ್ರದ್ದು ಲಿಂಕ್ ಹಾಕಿರ್ತೀನಿ, ಯಾರಿಗನ್ನ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಕಳಿಸ್ಕೊಡ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ಬೈ ಮಾಡ್ಬೋದು. ಇದರಲ್ಲಿ ಇನ್ನೂ ಕಲರ್ ಆಪ್ಷನ್ಸು ಇದೆ, ಸೈಜ್ ಕೂಡ ಅವೈಲಬಲ್ ಇದೆ. ಸೊ ನಿಜ ತುಂಬಾ ಚೆನ್ನಾಗಿದೆ, ಹೋಗಿ ಬೈ ಮಾಡಿ. ಓಕೆ, ಡ್ರೆಸ್ ವೇರ್ ಮಾಡ್ಕೊಂಡ್ಬಂದಿದ್ದೀನಿ. ಬ್ಯಾಕ್ ಸೈಡೆಲ್ಲ ಬಟ್ಟೆ, ಈ ಕಡೆ ಎಲ್ಲ ಮೇಕಪ್ ಐಟಮ್ಸ್ ಇದೆ. ಸೊ ಆ ಕಡೆ ಯಾರು ತಲೆ ಕೊಡೋಕೆ ಹೋಗ್ಬಿಡಿ, ಬರೀ ನನ್ನ ಮಾತ್ರ ನೋಡಿ. ಸೊ ಇದು ಸ್ವಲ್ಪ ಟಾಪ್ ಲೂಸ್ ಇದೆ ಅನಿಸುತ್ತೆ. ಇದಕ್ಕೂ ಒಂದು ಹ್ಯಾಕ್ನ ಹೇಳ್ಕೊಡ್ತಿದೆ ನೋಡಿ. ಫಸ್ಟ್ ಡ್ರೆಸ್ಸು ಕ್ರಾಪ್ ಟಾಪು, ಪ್ಲಾಜೋ ಅಂತೂ ಸ್ಕರ್ಟ್ ಥರನೇ ಕಾಣಿಸ್ತಿದೆ, ಲಾಂಗ್ ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಅಂತೂ ಸಕ್ಕತ್ತಾಗಿದೆ. ಸೊ ಇದ್ರ ಜೊತೆಗೆ ಹೀಗೆ ಈ ಥರ ವೇರ್ ಮಾಡ್ಬೋದು, ಇಲ್ಲ ಇನ್ನು ಸ್ವಲ್ಪ ಕ್ರಾಪ್ ಮಾಡಿಕೊಂಡು ಈ ಥರ ಕೂಡ ವೇರ್ ಮಾಡ್ಬೋದು, ಚೆನ್ನಾಗಲ್ಲ. ಸೊ ಹೇಳಿದ್ನಲ್ಲ, ಈ ಲೂಸ್ ಆಗಿರೋ ಟಾಪ್ಗೆ ಹ್ಯಾಕ್ ಏನು ಅಂದರೆ, ಒಂದು ಬ್ಯಾಂಗಲ್ಗೆ ಒಂದು ರಿಬ್ಬನ್ ಹಾಕೋದಷ್ಟೇ, ತುಂಬಾ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಸೈಡು ಈ ಥರ ಬ್ಯಾಂಗಲ್, ಒಳಗಡೆಯಿಂದ ಬ್ಯಾಂಗಲ್ ಇಟ್ಟು ಅದ್ರ ಮೇಲೆ ರಿಬ್ಬನ್ ಹಾಕಿದ್ರೆ ಟೈಟಾಗಿ ಕೂರುತ್ತೆ, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಓಕೆ ನೋಡಿ, ಇವಾಗ ಎಷ್ಟು ಟೈಟಾಗಿ ಕೂತಿದೆ. ಬ್ಯಾಕ್ ಸೈಡ್ ನೋಡಿ, ಬಟರ್ಫ್ಲೈ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದು ಬ್ಲೌಸ್ಗೂ ನೀವು ಹ್ಯಾಕ್ನ ಯೂಸ್ ಮಾಡ್ಕೋಬೋದು. ಸೊ ಫೈನಲ್ ಆಗಿ ನಾನು ಇಯರಿಂಗ್ನ ಚೇಂಜ್ ಮಾಡಿಕೊಂಡು ಏರ್ ಸೆಟ್ ಮಾಡಿಕೊಂಡು ಫೈನಲ್ ಲುಕ್ಕು ಹೇಗಿದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ಇವತ್ತು ನಾವು ಕಾರ್ ಬೈ ಮಾಡೋಕ್ಕೆ ಹೋಗ್ತಾ ಇದ್ವಿ. ಸೊ ಆಲ್ರೆಡಿ ಲೇಟ್ ಆಗಿದೆ ಅಂದ್ಬಿಟ್ಟು ಆ ಗಡಿಬಿಡಿಲಿ ನಾನು ಫೈನಲ್ ಲುಕ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಬಟ್ ಫೈನಲ್ ಲುಕ್ ಅಂತೂ ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ತುಂಬಾ ಲೆಂತಿ ಆಯಿತು ಅಂದರೆ 1.5x ಇಲ್ಲಾಂದರೆ 2x ಇಟ್ಕೊಂಡು ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಬಾಯ್ ಬಾಯ್.